ಬೆಳಗಾವಿ ಜಿಲ್ಲೆಯಲ್ಲೊಬ್ಬ ಆಧುನಿಕ ಶ್ರವಣ ಕುಮಾರ ಹೆಗಲ ಮೇಲೆ ಹೊತ್ತು ತಂದೆ ತಾಯಿಯನ್ನ ಹೊತ್ತೊಯ್ದಿದ್ದಾನೆ ಪುತ್ರ. ಬುಟ್ಟಿಯಲ್ಲಿ ಕೂರಿಸಿಕೊಂಡು ದೇವರ ದರ್ಶನಕ್ಕೆ ಹೊರಟಿದ್ದಾನೆ ಪುತ್ರ. ರಾಯಬಾಗ ತಾಲೂಕಿನ ಕೆಂಪಟ್ಟಿ ಗ್ರಾಮದಲ್ಲಿ ಘಟನೆಯಾಗಿರೋದು. 102 ವರ್ಷದ ಸತ್ಯವ್ವ ಎಂಬುವಂತ ತಾಯಿಯನ್ನ ಹೆಗಲ ಮೇಲೆ ಹೊತ್ತು ಹೋಗ್ತಾ ಇದ್ದಾನೆ ಮಗ. ತಾಯಿಯನ್ನ ಹೆಗಲ ಮೇಲೆ ಹೊತ್ತು ದೇವರ ದರ್ಶನವನ್ನ ಮಾಡಿಸಿದಾನೆ ಪುತ್ರ. ಕೆಂಪಟ್ಟಿಯಿಂದ 220 ಕಿಲೋಮೀಟರ್ ದೂರದಲ್ಲಿರುವಂತಹ ಪಂಡರಾಪುರಕ್ಕೆ ಯಾತ್ರೆಯನ್ನ ಕೈಗೊಂಡಿರೋದು. ಹೆಗಲ ಮೇಲೆ ಹೊತ್ತು 220 ಕಿಲೋಮೀಟರ್ ಕಾಲ್ನಡಿಗೆಯ ಮೂಲಕ ಪ್ರಯಾಣವನ್ನ ಬೆಳೆಸ್ತಾ ಇರೋದು. ಮಹಾರಾಷ್ಟ್ರದ ಪಂಡರಾಪುರ ವಿಠ್ಠಲನ ದರ್ಶನವನ್ನ ಮಾಡಿಸಿದಾನೆ ಪುತ್ರ. ಸತತ 9 ದಿನ ತಾಯಿಯನ್ನ ಹೆಗಲ ಮೇಲೆ ಹೊತ್ಕೊಂಡು ಕಾಲ್ನಡಿಗೆಯಲ್ಲೇ ಬುಟ್ಟಿಯಲ್ಲೇ ಶ್ರವಣ ಕುಮಾರನಂತೆ ವಿಠ್ಠಲನ ದರ್ಶನವನ್ನ ಮಾಡಿಸಿದಾನೆ ಪುತ್ರ. ನೋಡಿ, ತಂದೆ ತಾಯಿಯನ್ನ ಶ್ರವಣ ಕುಮಾರ ಯಾವ ರೀತಿಯಾಗಿ ಕರ್ಕೊಂಡು ಹೋಗಿದ್ದ ಅದೇ ರೀತಿಯಲ್ಲಿ ಇಲ್ಲಿ ಪುತ್ರ ತಾಯಿಯನ್ನ 9 ದಿನ ನಡ್ಕೊಂಡೇ ಕಾಲ್ನಡಿಗೆಯಲ್ಲೇ ಹೊತ್ಕೊಂಡು ತೆಗೆದುಕೊಂಡು ಹೋಗಿರುವಂತ ದೃಶ್ಯ ನಿಜಕ್ಕೂ ಕೂಡ ಮಾದರಿಯಾಗುತ್ತೆ. हरे गोकुळच्या सुखा अंत पार नाही लेका अंत पार नाही हरे ಸದ್ಯ ನಿಜಕ್ಕೂ ಕೂಡ ನೋಡಿ, ಬೆಳಗಾವಿಯ ಈ ಆಧುನಿಕ ಶ್ರವಣ ಕುಮಾರ ನಿಜಕ್ಕೂ ಕೂಡ ಮಾದರಿ ಆಗ್ತಿದ್ದಾನೆ. ಯಾಕಂದ್ರೆ 220 ಕಿಲೋಮೀಟರ್ ನಡ್ಕೊಂಡು ಕಾಲ್ನಡಿಗೆಯಲ್ಲಿ ತಾಯಿಯನ್ನ ಹೊತ್ಕೊಂಡು ಹೆಗಲ ಮೇಲೆ ಇಟ್ಕೊಂಡು ಪುಣ್ಯಕ್ಷೇತ್ರ ವಿಠ್ಠಲನ ದರ್ಶನವನ್ನ ಮಾಡಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ತಂದೆ ತಾಯಿಯನ್ನ ಆಶ್ರಮಕ್ಕೆ ಹಾಕೋದು, ಆಸ್ತಿ ವಿಚಾರಕ್ಕೆ ಜಗಳ ಮಾಡ್ಕೊಳ್ಳೋದು, ಬೀದಿಗೆ ಬಿಡುವಂತ ಪ್ರಸಂಗಗಳ ಆ ಸುದ್ದಿಗಳ ನಡುವೆ ಎಲ್ಲರಿಗೂ ಕೂಡ ಮಾದರಿಯಾಗಿದ್ದಾರೆ. ನೋಡಿ, ತಂದೆ ತಾಯಿಯನ್ನ ಹೆಂಗೆ ಪ್ರೀತಿ ಮಾಡಬೇಕು, ಅವರನ್ನ ಆರಾಧಿಸಬೇಕು ಅನ್ನುವಂತ ಮತ್ತೊಂದು ಉದಾಹರಣೆ ಕಣ್ಣು ಮುಂದೆ ಇದೆ. ಆ ತಾಯಿಯನ್ನ ನೋಡಿ, ಗಮನಿಸ್ತಾ ಇದ್ವಿ ದೃಶ್ಯದಲ್ಲಿ. ನೋಡಿ, ಎಂತ ಒಂದು ಅದ್ಭುತ ಕ್ಷಣ ನೋಡಿ. ಆ ತಾಯಿಯನ್ನ ಕೂರಿಸಿ ಪೂಜೆ ಮಾಡ್ತಿದ್ದಾರೆ. ಹಾಗೆ ಆ ಆಸೆ ಇರುತ್ತೆ ಅವ್ರಿಗೂ ಕೂಡ ದೇವರ ದರ್ಶನವನ್ನ ಮಾಡಬೇಕು ಅಂತ. ಸಾಮಾನ್ಯವಾಗಿ ದುಡ್ಡಿರೋದು ಒಂದು ಲೆಕ್ಕ, ಕಾರಲ್ಲಿ ಹೋಗೋದು, ಬಸ್ಸಲ್ಲಿ ಹೋಗೋದು, ಫ್ಲೈಟಲ್ಲಿ ಹೋಗಿ ಬರೋ ಲೆಕ್ಕಾಚಾರಗಳೇ ಬೇರೆ, ಹೌದು. ಬಟ್ ಅದರ ನಡುವೆ ಇಂಥ ಸಂದರ್ಭದಲ್ಲೂ ಕೂಡ ತಾಯಿಯನ್ನ ಹೆಗಲ ಮೇಲೆ ಕೂರಿಸ್ಕೊಂಡು ಕಾಲ್ನಡಿಗೆಯಲ್ಲಿ 5 ಕಿಲೋಮೀಟರ್ ನಡೆಯೋದಕ್ಕೆ ನಮಗೂ ನಿಮಗೂ ಸುಸ್ತಾಗುತ್ತೆ. ಬಟ್ ಇಲ್ಲ, ಹಂಗಲ್ಲ. 220 ಕಿಲೋಮೀಟರ್ ತಾಯಿ ಮೇಲಿರುವಂತಹ ಪ್ರೀತಿ ನಿಜಕ್ಕೂ ಇಂದಿನ ಯುವ ಜನತೆಗೆ ಮಾದರಿಯಾಗಿದ್ದಾರೆ. ಬಹಳಷ್ಟು ಖುಷಿ ಆಗುತ್ತೆ ನೋಡಿ. ರಾಯಬಾಗ ತಾಲೂಕಿನ ಕೆಂಪಟ್ಟಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು.